ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಬಾಸ್ ಅನ್ನುವಂಥ ಟೀಸರ್ ರಿಲೀಸ್ ಆಗಿತ್ತು. ಈ ಟೀಸರ್ ರಿಲೀಸ್ ಆಗಿದ್ದೇ ತಡ ಕೆಲವೊಂದು ಪರ ವಿರೋಧದ ಮಾತುಗಳು ಕೂಡ ಜೋರಾಗಿ ಕೇಳಿಬರ್ತಾ ಇತ್ತು. ಸದ್ಯಕ್ಕೆ ದರ್ಶನ್ ಪರ ವಕೀಲರು ಬಾಸ್ ಚಿತ್ರದ ವಿರುದ್ಧ ಒಂದು ನೋಟಿಸನ್ನು ಕಳುಹಿಸಿದ್ದಾರೆ. ಆ ನೋಟಿಸಲ್ಲಿ ಏನಿದೆ, ಏನು ಮಾಡಬೇಕು ಮಾಡಬಾರ್ದು, ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋದನ್ನು ಚಿತ್ರತಂಡದವರೇ ಹೇಳ್ತಾರೆ. ಸದ್ಯಕ್ಕೆ ಚಿತ್ರದ ನಿರ್ದೇಶಕರಾಗಿರುವ ಲವ್ ಅವರು ನಮ್ಮ ಜೊತೆಗಿದ್ದಾರೆ. ಚಿತ್ರದ ನಾಯಕ ತನುಷ್ ಶಿವಣ್ಣ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮೊನ್ನೆ ಅಷ್ಟೇ ಖುಷಿಯಾಗಿ ಟೀಸರ್ ರಿಲೀಸ್ ಮಾಡಿದ್ದೀರಾ. ಆವಾಗಲೇ ಒಂದಿಷ್ಟು ಪ್ರಶ್ನೆಗಳು ಎದ್ದಿತ್ತು. ಮುಂದೆ ಯಾವ ಥರ ರೆಡಿ ಆಗಿದ್ದೀರಾ? ಅಂದರೆ ಪರ ವಿರೋಧದ ಕೂಗು ಜೋರಾಗಿ ಕೇಳಿ ಬರಬಹುದು. ಸೊ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನೋಟಿಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಏನು ಹೇಳ್ತೀರಾ? ಜೊತೆಗೆ ನೋಟಿಸಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅಂತ. ಮೇಡಮ್, ನಾನು ಏನು ಹೇಳೋಕ್ಕೆ ಸ್ಪಷ್ಟಪಡಿಸ್ತೇನೆ ಅಂದರೆ, ಬಾಸ್ ಇದು ರಿಯಲ್ ಸ್ಟೋರಿ ಅಲ್ಲ. ಇದು ಡೈರೆಕ್ಟರ ಕಾಲ್ಪನಿಕ ಕಥೆಯ ಮೇಲೆ ಆಧಾರಿತವಾದಂಥ ಚಿತ್ರ. ಇಲ್ಲಿ ಏನಾಗಿದೆ ಅಂದರೆ, ಯಾಕೆ ಸೆನ್ಸಾರ್ ಬೋರ್ಡ್ಗೆ ಪ್ರಥಮ ವಕೀಲರು ದರ್ಶನ್ ಸರ್ ಪರವಾಗಿ ನೀಡಿದ್ದಾರೆ. ಸೊ ಏನಕ್ಕೆ ಲೀಗಲ್ ನೋಟಿಸ್ ಇಶ್ಯೂ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಅದನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು ಮತ್ತು ದಿಗ್ಭ್ರಮೆ ಆಯಿತು ಒಬ್ಬ ವಕೀಲನಾಗಿ. ಸೊ ಇವರು ಒಂದು ನೈಜ ಘಟನೆಯನ್ನು, ಕೋರ್ಟಲ್ಲಿ ನಡೆಯೋ ಘಟನೆನ ತೆಗೆದುಕೊಂಡು ಮಾಡೋಷ್ಟು ಮೂರ್ಖ ನಾನಲ್ಲ. ಅದನ್ನು ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಸಬ್ ಜುಡಿಸ್ ಆಗುತ್ತೆ ಅನ್ನೋದು ನಾನು 20 ವರ್ಷ ವಕೀಲಿಕೆ ಮಾಡಿದ್ದೇನೆ, ನನಗೆ ಸ್ಪಷ್ಟವಾಗಿ ಗೊತ್ತು. ಸೊ ಇವರು ಯಾವ ಕಲ್ಪನೆ ಆಧಾರದ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ರೋ, ನಿರ್ಮಾಪಕರಿಗೆ ಸುಮಾರು ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡೋದಕ್ಕೆ ಯಾಕೆ ಅವ್ರಿಗೆ ಮನೋಭಾವ ಬಂತು ಅಂತ ನನಗೆ ಗೊತ್ತಿಲ್ಲ. ಭವಿಷ್ಯ ನಾವು ಕೂಡ ಅದಕ್ಕೆ ರೀಪ್ಲೈ ಕೊಡೋಕ್ಕೆ ಸಿದ್ಧರಿದ್ದೇವೆ. ನಿರ್ಮಾಪಕರು ಮಾತಾಡ್ತಾ ಇದ್ದಾರೆ ವಕೀಲರ ಜೊತೆ. ಸೊ ಮಾತಾಡ್ಕೊಂಡು ಅದಕ್ಕೆ ರೀಪ್ಲೈ ಕೊಡ್ತಾರೆ. ಸರ್, ಎಷ್ಟು ಪುಟಗಳ ನೋಟಿಸ್ ಇದು? ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ? ಮುಖ್ಯವಾಗಿ ಓದಿರ್ತೀರ ನೀವು, ಅದಕ್ಕೆ ಬೇಕಾದಂಥ ಪ್ರಿಕಾಷನರಿ ತೊಗೊತಾನೂ ಇದ್ದೀರಾ. ಸೊ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂತ? ಇಲ್ಲ, ಇದು ಇವರು ಏನು ಹೇಳಿದ್ದಾರೆ ಅಂದರೆ, ದರ್ಶನ್ ಸರ್ ಲೈಫ್ಗೆ ಸಂಬಂಧಪಟ್ಟಿದ್ದ ಸ್ಟೋರಿ ಮಾಡ್ತಾ ಇದ್ದಾರೆ. ಏನು ಈ ಇಶ್ಯೂ ನಡೆದಿದೆ, ಅವ್ರದ್ದು ಒಂದು ಕೇಸು ಟ್ರಯಲ್ ನಡೀತಾ ಇದೆ, ಅದ್ರ ಬಗ್ಗೆ ಇದೇ ಘಟನೆ ಇದೆ, ಅದು ಹೋಲಿಕೆ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಯಾವುದೇ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಬಾರ್ದು, ಇದನ್ನು ರಿಜೆಕ್ಟ್ ಮಾಡಿ ಅಂತ ಸೊ ಇವ್ರು ಹೇಳ್ತಾ ಇದ್ದಾರೆ. ಸೊ ನನಗೆ ಯಾವ ರೀತಿ ಇವರು ಡಿಸೈಡ್ ಮಾಡಿದ್ರು ದರ್ಶನ್ ಸರ್ ಪರ ವಕೀಲರು ಅನ್ನೋದು ನನಗೆ ಈಗಲೂ ಆಶ್ಚರ್ಯ ಆಗ್ತಾಯಿದೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಕೇಸನ್ನು ನಾವು ಇಲ್ಲಿ ಈ ಸಿನಿಮಾದಲ್ಲೇ ಮಾಡಿಲ್ಲ. ನನ್ನ ಕಲ್ಪನೆ ಆಧಾರದ ಮೇಲೆ ಸೊ ನಾನು ಮಾಡಿದ್ದೇನೆ. ನನಗೂ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿದೆ. ಅದನ್ನು ನಾನು ಯಾವುದೇ ಒಬ್ಬ ವ್ಯಕ್ತಿಗೆ ನೋವನ್ನುಂಟು ಮಾಡೋದಾಗಲಿ ಅಥವಾ ಸತ್ಯ ಘಟನೆಗಳನ್ನು ಕುರಿತು ಉಲ್ಲೇಖ ಈ ಸಿನಿಮಾದಲ್ಲಿ ಮಾಡಿಲ್ಲ. ಫಿಕ್ಷನ್ ಸ್ಟೋರಿ ಇದು. ಇವರು ಹೇಗೆ ಊಹೆಗೆ ಬಂದರು ಅನ್ನೋದು ನನಗೆ ಈಗಲೂ ಆಶ್ಚರ್ಯ ಆಗ್ತಾಯಿದೆ. ಅವ್ರಿಗೆ ಮನವರಿಕೆ ಮಾಡಿಕೊಡ್ತೇವೆ, ನೋಡಿ ಸರ್ ಇದಿಲ್ಲ ಅಂತ ಹೇಳಿ. ಸೊ ಓಕೆ ಸರ್, ಒಬ್ಬ ನಾಯಕನಾಗಿ ಇದನ್ನು ಯಾವ ಥರ ನೀವು ಫೇಸ್ ಮಾಡ್ತೀರಾ ಅಂತ? ಯಾಕಂದರೆ ಸಿನಿಮಾ ರಿಲೀಸಿಗಿಂತ ಮುಂಚೆನೇ ಈ ಥರ ಸೆನ್ಸಾರ್ ಬೋರ್ಡಿಗೆ ಒಂದು ಲೆಟ್ರ್ ಹೋಗಿರುವಂಥದ್ದು, ಜೊತೆಗೆ ಸೆನ್ಸಾರ್ ಮಾಡಬೇಡಿ ಅಂತ ಹೇಳಿರುವಂಥದ್ದು, ಇದು ಒಬ್ಬ ನಾಯಕನಾಗಿ ಇದನ್ನು ಯಾವ ಥರ ಸ್ವೀಕರಿಸಿದ್ರೆ ಎಫೆಕ್ಟ್ ಬೀಳಲ್ವಾ, ಹೇಗೆ? ಇವಾಗ ಸೆನ್ಸಾರ್ ಮಂಡಳಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅದಕ್ಕೆ ಗೊತ್ತಿರುತ್ತೆ ಇವರು ಕಾನೂನನ್ನ ಉಲ್ಲಂಘನೆ ಮಾಡಿಕೊಂಡು ಸಿನಿಮಾ ಮಾಡಿದಾರೋ ಇಲ್ವೋ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಅವರು ಡಿಸೈಡ್ ಮಾಡ್ತಾರೆ ಇವ್ರ ಸರ್ಟಿಫಿಕೇಟ್ ಏನು ಕೊಡಬೇಕು ಅಥವಾ ಸರ್ಟಿಫಿಕೇಟೇ ಕೊಡಬಾರ್ದಾ ಅಥವಾ ಕೋರ್ಟಲ್ಲಿ ನಡೀತಾ ಇರೋ ಕೇಸನ್ನು ನಾನು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವರು ಒಬ್ಬ IAS ಅಧಿಕಾರಿ, IAS ಅಧಿಕಾರಿ ಆಗಿರ್ತಾರೆ. ಅವ್ರಿಗೆಲ್ಲ ಪ್ರತಿಯೊಂದು ಮನವರಿಕೆ ಇರುತ್ತೆ. ಅವರೇ ಡಿಸೈಡ್ ಮಾಡಿ ಹೇಗೆ ಕೊಟ್ಟಿರಬೇಕಾದ್ರೆ ಇವರು ಈ ಸಿನಿಮಾ ನೋಡ್ದಂಗೆ ಈ ಸಿನಿಮಾಗೆ ನೋಟಿಸ್ ಕೊಡಬೇಡಿ, ಇದನ್ನು ಸರ್ಟಿಫಿಕೇಟ್ ಕೊಡಬೇಡಿ ಅಂತ ಹೇಳೋದಕ್ಕೆ ಏನು ಮೇಡಮ್ ಅಗತ್ಯ ಇತ್ತು? ಸಿನಿಮಾ ನೋಡ್ಬಿಟ್ಟು ಆಮೇಲೆ ಅದನ್ನು ಡಿಸೈಡ್ ಮಾಡಲಿ. ಸಿನಿಮಾ ನೋಡ್ದಂಗೆ ಡಿಸೈಡ್ ಮಾಡೋದು ರಾಂಗ್ ಅಲ್ವಾ? ಈಗ ಪ್ರಥಮ್ ಅನ್ನುವರು ಇದು ನೋಟಿಸ್ ಕಳಿಸಿರೋದ್ರಿಂದ ಅವರನ್ನು ಕೂರಿಸಿ ಸಿನಿಮಾ ತೋರಿಸುವಂಥ ಪ್ರಯತ್ನ ಮಾಡ್ತೀರಾ ಬಹಿರವಾಗಿ? ಮೇಡಮ್, ಅವಶ್ಯಕತೆ ಇಲ್ಲ ಅನ್ಕೋತೀನಿ ನಾನು. ಇವಾಗ ವಿಜಯಲಕ್ಷ್ಮಿ ಮೇಡಮ್ ಅವರು ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ತೋರಿಸ್ತೀವಿ, ಅವ್ರು ನೋಡಲೇಬೇಕು. ಇದಕ್ಕೆ ನಮಗೆ ಸಂಬಂಧಪಟ್ಟಿದ್ದ ಸ್ಟೋರಿ ಪರ್ಸ್ನಲ್ಲಾಗಿ ನಮಗೇನಾದ್ರು ಹರ್ಟ್ ಆಗ್ತಿದೆ, ಇಶ್ಯೂ ಆಗ್ತಿದೆ ಅಂತ ಅಂದರೆ ನಾವು ತೋರಿಸ್ತೀವಿ ಸಿನಿಮಾನ. ಅದು ಬಿಟ್ಬಿಟ್ಟು ಡೈರೆಕ್ಟಾಗಿ ನೀವು ಹೋಗ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟು ನಮಗೆ ಲಾಸ್ ಮಾಡಿದ್ರೆ ತುಂಬ ನೋವಾಗುತ್ತಲ್ಲ ಮೇಡಮ್. ಅದು ನಾವು ರಿಲೀಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ನಾವು ಹಿಂದಿಗೆ ಡಬ್ಬಿಂಗಿಗೆ ಮಾತುಕತೆ ಆಗಿತ್ತು. ಅವರು ಸರ್ಟಿಫಿಕೇಟ್ ಎಲ್ಲ ಬಂದ್ಬಿಡಲಿ ಅಂತ ಹೇಳಿದರು. ನಾವು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇರಬೇಕಾದ್ರೆ ಕರೆಕ್ಟ್ ಟೈಮಿಗೆ ನೋಡ್ಕೊಂಡು ಇವರು
ನಮಗೆ ಸೆನ್ಸರ್ ಮಂಡಳಿಗೆ ಇವರು ನೋಟಿಸ್ ಇಶ್ಯೂ ಮಾಡ್ತಾರೆ. ಏನಂತ, ಯಾವುದೇ ಕಾರಣಕ್ಕೂ ಯು ಸರ್ಟಿಫಿಕೇಟ್ ಆಗಲಿ, ಯೂಬರ್ ಎ ಸರ್ಟಿಫಿಕೇಟ್ ಆಗಲಿ, ಎಸ್ ಸರ್ಟಿಫಿಕೇಟ್ ಆಗಲಿ, ಎ ಸರ್ಟಿಫಿಕೇಟ್ ಆಗಲಿ, ಯಾವುದೇ ಸರ್ಟಿಫಿಕೇಟ್ನ ಇವ್ರಿಗೆ ಇಶ್ಯೂ ಮಾಡಬಾರ್ದು ಅಂತ. ನೀವು ಅದನ್ನು ನೋಟಿಸ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ನಮಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಮೇಡಮ್. ಓಕೆ, ಇದು ಟೀಸರ್ ರಿಲೀಸ್ ಆದಮೇಲೆ ಒಂದಿಷ್ಟು ಇಂಡಸ್ಟ್ರಿಯಲ್ಲಿ ಟಾಕ್ಸ್ಗಳು ಹರಿದಾಡಿಲ್ವಾ, ಅಥವಾ ನಿಮಗೆ ಯಾರು ಫೋನ್ ಮಾಡಿ ಮಾತಾಡಿಲ್ವಾ ಯಾಕೆ ಈ ಥರ ಇದೆ ಅನ್ನೋದನ್ನು ಯಾರು ಕೇಳಲಿಲ್ವಾ? ಇಲ್ಲ, ಯಾರು ಏನು ಕೇಳೋಕ್ಕೆ ಬಂದಿಲ್ಲ. ಒಂದು 2 ಕಾಲ್ ಮಾತ್ರ ಆಲ್ ಆಫ್ ದಿ ಸಡನ್ ನನಗೆ ಮೀಡಿಯಾದವ್ರು ನನಗೆಲ್ಲ ಪರಿಚಯ ಇದ್ದಾರೆ, ಯೂಟ್ಯೂಬ್ ಚಾನಲ್ ಅವರೆಲ್ಲ ಪರಿಚಯ ಇದ್ದಾರೆ, ನಮ್ಮ ಸಿನಿಮಾ ಸರ್ಕಲ್ ಅವರು. ಅದು ಬಿಟ್ಬಿಟ್ಟು ಯಾರೋ ಒಬ್ಬರು ಕಾಲ್ ಮಾಡ್ತಾರೆ ನನಗೆ, ಸತ್ಯಮೇವ ಜಯತೆ ಅಂತಲೇ ಯಾವುದೋ ಒಂದು ಚಾನಲ್, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸರ್ ನಮ್ಮದು ಇಂಟರ್ವ್ಯೂ ತೊಗೊಬೇಕು, ನಿಮ್ಮ ಮನೆ ಹತ್ರ ಬರ್ಬೋದಾ, ಅಡ್ರೆಸ್ ಕೊಡ್ತೀರಾ ಅಂತ ಹೇಳ್ತಾರೆ. ನಾನು ಇಲ್ಲಪ್ಪ, ಏನಕ್ಕೆ, ಏನು ಸಮಾಚಾರ ಅಂತ ಕೇಳಿದಾಗ, ಇಲ್ಲ ಸಿರಿ ಪ್ರೊಡಕ್ಷನ್ಸು ಪ್ರೊಡ್ಯೂಸರ್ ಅವ್ರ ಮನೆ ಅಡ್ರೆಸ್ ಕೊಡ್ತೀರಾ ಅಂತೆಲ್ಲ ಕೇಳ್ತಾರೆ. ನಮಗೆ ಗೊತ್ತಾಗುತ್ತೆ ಅದು ನಮಗೆ ನೋಟಿಸ್ ಇಶ್ಯೂ ಮಾಡೋದಕ್ಕೆ ಅಂತ ಗೊತ್ತು ನಮಗೆ. ನಾನೇನು ಒಂದು ಹೇಳಿಲ್ಲ, ಅಡ್ರೆಸ್ ಏನು ಹೇಳೋ ಅವಶ್ಯಕತೆ ಇರಲಿಲ್ಲ ನನಗೆ. ಅಷ್ಟು ಕಾಲ್ ಬಿಟ್ಬಿಟ್ರೆ ನನಗೆ ಯಾವುದು ಕಾಲ್ ಬಂದಿಲ್ಲ. ನಮ್ಮ ಡೈರೆಕ್ಟ್ರಿಗೆ ಆ ಥರ ಕಾಲ್ಗಳು ಬಂದಿದೆ. ಡೈರೆಕ್ಟ್ರಿಗೆ ಸ್ವಲ್ಪ 1-2 ಕಾಲ್ಸ್ ಎಲ್ಲ ಬಂದಿದೆ. ನಾನು ಜೊತೆಲಿ ಇರಬೇಕಾದ್ರೇ ಬಂತು ಕಾಲು. ಸೇಮ್ ಅಡ್ರೆಸ್ ತಿಳ್ಕೊಳೋದಕ್ಕೆ ಅಥವಾ ಒಂದು ಸ್ವಲ್ಪ ಎದುರಿಸೋದಕ್ಕೂ ಮಾಡಿದ್ದಾರೆ ಅವ್ರಿಗೆ. ಸರ್, ನೀವು ಅವರೇ ಹೇಳ್ದಂಗೆ ನಿಮಗೆ 1-2 ಕಾಲ್ಸ್ಗಳು ಬಂದು, ಅಂದರೆ ಥ್ರೆಟ್ನಿಂಗ್ ಕಾಲ್ಸ್ಗಳಾ ಏನು ಅಂತ? ಇಲ್ಲ, ಥ್ರೆಟ್ನಿಂಗ್ ಕಾಲ್ಸ್ ಅಂತ ಏನಿಲ್ಲ. ಯಾರೋ ಒಬ್ಬರು ಮಾಡಿದರು. ಸೊ ಟ್ಯೂಸ್ಡೇ ಅಂತ, ನೆಕ್ಸ್ಟ್ ಟ್ಯೂಸ್ಡೇಲಿ ಮಾಡಿದರು, ಮಂಗಳವಾರ ಮಾಡಿ. ಸರ್ ನಿಮ್ಮ ಆಫೀಸಲ್ಲಿ ಬರುತ್ತೆ, ನಿಮ್ಮ ಅಡ್ರೆಸ್ ಎಲ್ಲಿ ಅಂತ ಕೇಳಿದ್ರು. ನಾನು ಯಾಕಪ್ಪ ಅಂದೆ. ಇಲ್ಲ, ನಿಮ್ಮ ಸಿನಿಮಾಕ್ಕೆ ಫೈನಾನ್ಸ್ ಮಾಡ್ತೀವಿ ಅಂದರು. ಸರಿ, ರಾಂಗ್ ನಂಬರ್ ಅಂತ ನಾನು ಡಿಸ್ಕನೆಕ್ಟ್ ಮಾಡಿದೆ ಅಷ್ಟೇ. ಆಮೇಲೆ ಇನ್ನೊಬ್ಬರು ಯೂಟ್ಯೂಬ್ ಚಾನಲ್ ಅವರು ನಿಮ್ಮ ಆಫೀಸ್ ಅಡ್ರೆಸ್ ಎಲ್ಲಿದೆ ಅಲ್ಲಿ ಇಲ್ಲಿ ಕೇಳಿದ್ರು. ನಿಮ್ಮ ಆಫೀಸ್ಗೆ ಬರ್ತೀವಿ ಹೇಳಿ ಅಂತ ಹೇಳಿದ್ರು. ಅಷ್ಟೇ. ಯಾವುದು ಥ್ರೆಟ್ನಿಂಗ್ ಕಾಲ್ ಬಂದರೂ ಎದುರಲ್ಲ ಮೇಡಮ್. ನಾವು ವಕೀಲರಾಗಿದ್ದೀವಿ, ದಿನನಿತ್ಯ ಇಂಥ ಘಟನೆಗಳನ್ನ ನೋಡ್ತಾ ಇರ್ತೇವೆ. ವಕೀಲರಿಗೆ ಎಲ್ಲ ನಾರ್ಮಲ್ ಕಾಲ್ಸ್ ಅಲ್ವಾ ಅವು. ನಾವು ದರ್ಶನ್ ಸರ್ ಅವ್ರನ್ನ ನೋಯಿಸ್ಬೇಕಾಗಲಿ ಅನ್ನೋ ಮನೋಭಾವನೂ ನಮ್ಮಲ್ಲಿಲ್ಲ. ಅವ್ರ ಸಿನಿಮಾನೂ, ಆ ಸ್ಟೋರಿನೇ ನಾವು ಸಿನಿಮಾ ಮಾಡಿಲ್ಲ. ಏನಕ್ಕೆ ಇದನ್ನು ಒಂದಕ್ಕೊಂದು ಲಿಂಕ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಅವ್ರಿಗೆ ಅಷ್ಟೊಂದು ಅನುಮಾನ ಇದ್ದರೆ ಬಂದು ಸಿನಿಮಾ ನೋಡಲಿ. ಸರ್, ನಾನು ಅವತ್ತೇ ಕೇಳಿದ್ದೆ, ಸೆನ್ಸಾರ್ಗೆ ಹೋದಾಗ ಇದೊಂದಿಷ್ಟು ಸಮಸ್ಯೆ ಆಗಬಹುದಲ್ವಾ ಅಂತ. ಸೊ ನಾವೆಲ್ಲ ಥರ ಪ್ರಿಕಾಷನರಿ ತಗೊಂಡಿದ್ದೀವಿ ಅಂತ ಆ ಸಂದರ್ಭದಲ್ಲಿ ನೀವು ಆನ್ಸರ್ ಮಾಡಿದ್ರಿ ಪವರ್ ಟಿವಿಗೆ. ಸೊ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ, ಸೆನ್ಸಾರ್ ಬೋರ್ಡಿಂದ ಸಿಕ್ಕಿರುವಂಥ ರಿಸಲ್ಟ್ ಏನು? ಯಾಕೆ ಆಗಲೇ ಹೇಳಿದಾಗೆ ಯು ಎ ಸರ್ಟಿಫಿಕೇಟ್ ಕೊಡೋಕ್ಕೆ ರೆಡಿ ಇದ್ರು ಅಂತ ಹೇಳಿದ್ರಿ, ಕೊಟ್ಟಿಲ್ವಾ? ಪ್ರೊಸೀಜರ್ ಎಲ್ಲಿ ತನಕ ಬಂದಿದೆ? ಆಲ್ರೆಡಿ ಸಿನಿಮಾ ನೋಡಿದ್ದಾರೆ. ನೋಡಿ ಒಂದು 12 ಕಟ್ಸ್ ಕೊಟ್ಟಿದ್ದಾರೆ, 12 ಕಟ್ಸ್ ಕೊಟ್ಟಿದ್ದಾರೆ. ಆ 12 ಕಟ್ಸ್ ಕಟ್ಟಿ ಯೂಬಾರ್ ಎ 16 ವರ್ಷದ ಮೇಲ್ಪಟ್ಟವರು ನೋಡೋವಂಥ ಸಿನಿಮಾ ಅಂತ ನಿರ್ಧರಿಸಿ ನಮಗೆ ಏನು ಕಟ್ಸ್ಗಳು ಕೊಡಬೇಕೋ ಅದು ಸಬ್ಮಿಟ್ ಮಾಡಬೇಕಾಯಿತು 12 ಡೇಸ್ ಒಳಗಡೆ, 12 ಡೇಸ್ ಆರ್ 14 ಡೇಸ್ ಒಳಗಡೆ. ನಾವು ಆಲ್ರೆಡಿ ಮಾಡಿದ್ದೀವಿ. ಅದನ್ನು ವೆರಿಫಿಕೇಷನ್ ಎಲ್ಲ ಮುಗ್ದಿದೆ. ಕೊಡ್ತಾರೆ ಸೆನ್ಸಾರ್ ಸರ್ಟಿಫಿಕೇಟ್, ಡೆಫಿನೆಟ್ಲಿ ಕೊಡ್ತಾರೆ. ಅವ್ರ ಡ್ಯೂಟಿ ಅವ್ರು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಕಾನೂನಲ್ಲಿ ಬಲವಾದ ನಂಬಿಕೆ ಹೊಂದಿರೋ ನಾನು. ಓಕೆ ಸರ್, ಮುಂದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ? ಈ ಥರ ನೋಟಿಸ್ ಬಂದಿದೆ, ಅದಕ್ಕೆ ರಿಪ್ಲೈ ಕೊಡಬೇಕಾದದ್ದು ನಿಮ್ಮ ಕರ್ತವ್ಯ ಅನ್ಕೊತೀನಿ ನಾನು, ನನಗೆ ಗೊತ್ತಿಲ್ಲ. ಬಟ್ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಮುಂದಿನ ಸ್ಟೆಪ್ಸ್ ಏನು ಅಂತ? ಅಲ್ಲ, ನಾವು ಇವರು ಕೊಟ್ಟಿರೋ ರಿಪ್ಲೈಗೆ ನಾವು ಸೆನ್ಸಾರ್ ಮಂಡಳಿಗೆ ನಮ್ಮ ನಿರ್ಮಾಪಕರು ಕೊಡ್ತಾರೆ ವಕೀಲರ ಮುಖಾಂತರ. ಸೊ ಏನು ಅವ್ರು ರಿಪ್ಲೈ ಕೊಟ್ಟಿದ್ದಾರೆ ಅದಕ್ಕೆ ಸೆನ್ಸಾರ್ ಮಂಡಳಿಯವರು ಅವರು ಕ್ಲಾರಿಫಿಕೇಷನ್ ಕೇಳಿದ್ದಾರೆ. ಅದಕ್ಕೆ ವಕೀಲರ ಮೂಲಕ ಆಲೇ ನಮ್ಮ ವಕೀಲರುಗಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಸಬ್ಮಿಟ್ ಮಾಡ್ತಾರೆ. ಸೊ ಏನು ಲೀಗಲ್ ಫೈಟ್ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಮೇಡಮ್. ಓಕೆ ಸರ್, ಇವಾಗ ಸಿರಿ ಪ್ರೊಡಕ್ಷನ್ ಬಗ್ಗೆ ಎಲ್ಲೂ ನೀವು ಹೇಳ್ಕೊಂಡಿಲ್ಲ. ಸೊ ಪ್ರೊಡ್ಯೂಸರ್ಸ್ ಯಾರು? ಸೊ ಪ್ರೊಡ್ಯೂಸರ್ ಏನು ಹೇಳ್ತಾರೆ ಈ ಥರ ಬೆಳವಣಿಗೆಯನ್ನು ನೋಡಿ ಅಂತ ಹೇಳಿ? ಇಲ್ಲ, ಅದು ಸಿರಿ ಪ್ರೊಡಕ್ಷನ್ ಸಿನಿಮಾ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಯಾರು ಪ್ರೊಡ್ಯೂಸರ್ ಅಂತ. ಇವಾಗ ಸದ್ಯಕ್ಕೆ ಪ್ರೊಡ್ಯೂಸರು ಅದನ್ನು ಸ್ವಲ್ಪ ಹಿಡನ್ ಆಗಿಡೋದಕ್ಕೆ ನಮಗೆ ಇದು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಒಬ್ಬ ಹೀರೋಯಿನ್ನ ಹಿಡನ್ ಆಗಿರ್ತಾರೆ ಅಥವಾ ವಿಲನ್ನ ಹಿಡನ್ ಆಗಿರ್ತಾರೆ. ಪ್ರೊಡ್ಯೂಸರ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು, ಒಂದು ಗೌಪ್ಯತೆಯನ್ನು ಕಾಪಾಡ್ತಾ ಇರೋದು ಯಾಕೆ ಅಂತ? ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ, ಪಬ್ಲಿಸಿಟಿ ಅವ್ರಿಗೆ ಇಷ್ಟ ಇಲ್ಲ. ಅವ್ರು ಹೇಳಿದ್ರು ನಿಮ್ಮ ಹೆಸರು ಹಾಕೊಂಬಿಡಿ, ನನ್ನ ಹೆಸರು ಹಾಕೋಕೆ ಹೋಗ್ಬೇಡಿ, ನಿಮ್ಮ ಹೆಸರು ಹಾಕೊಂಬಿಡಿ, ಫೈನಾನ್ಸ್ ನಾವು ಮಾಡ್ತೀವಿ, ನೀವು ನಿಮ್ಮ ಹೆಸರು ಹಾಕ್ಕೊಳ್ಳಿ ಅಂತ ಹೇಳಿದ್ರು. ನಾನು ಇಲ್ಲ, ಅದಕ್ಕಿಂತ ಬೆಸ್ಟು ಹಿಡನ್ನಾಗೆ ಇಟ್ಬೇಡ ಅಂತ ಇಟ್ಟಿದ್ದೀವಿ. ಆದರೆ ಸೆನ್ಸರ್ ಮಂಡಳಿಯಲ್ಲಿ ಹಂಗೆಲ್ಲ ನಡೆಯಲ್ಲ ಮೇಡಮ್. ನಾವು ಫೈನಲಿ ಸಿನಿಮಾದಲ್ಲಿ ಹಾಕ್ಲೇಬೇಕು, ಹೆಸರುಗಳು ಹಾಕ್ಲೇಬೇಕು. ನೋಡೋಣ, ಅದೆಲ್ಲ ಡಿಸೈಡ್ ಮಾಡ್ಕೊಂಡು ಮಾಡ್ತೀವಿ ಮೇಡಮ್ ನಾವು. ಪ್ರೊಡ್ಯೂಸ್ ಮಾಡಿದವರು ಬೆಂಗಳೂರವರೇ ಸರ್ ಅಥವಾ ಬೇರೆ ಊರವರ? ಎಲ್ಲ ಬೆಂಗಳೂರವರೇ ಮೇಡಮ್, ಎಲ್ಲ ಬೆಂಗಳೂರವರೇ. ಎಲ್ಲ ಸೆನ್ಸಾರ್ ಸರ್ಟಿಫಿಕೇಟ್ಗೆಲ್ಲ ಇಶ್ಯೂ ಮಾಡಿದ್ದಾರೆ. ಚಿತ್ರರಂಗದವರೇನಾ ಅಥವಾ ಹೊರ? ಚಿತ್ರರಂಗದವ್ರೆ ಮೇಡಮ್, ಚಿತ್ರರಂಗದವ್ರೇ. ಅದೇನು ಗೌಪ್ಯವಾಗಿಡೋ ಅಂಥ ವಿಚಾರ ಏನಲ್ಲ. ನಾವು ಎಲ್ಲ ಯಾರು ಪ್ರೊಡ್ಯೂಸರ್ ಅಂತ ಸೆನ್ಸಾರ್ ಕೊಟ್ಟರೆ ತಾನೇ ಆಗಿದ್ದು. ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ವಿ. ಸುಮ್ಮನೆ ಏನಕ್ಕೆ ಇದನ್ನೆಲ್ಲ ನಾವು ವಿಷಯಗಳನ್ನ ಹೇಳ್ತಾ ಹೋಯ್ತು ಅಂದರೆ ಇನ್ನೂ ಅವ್ರಿಗೆ ಜಾಸ್ತಿ ಇವರು
ಬೇರೆ ರೀತಿ ಕಾರಣಗಳಾಗಬಾರ್ದು. ಪಾಪ ಅವ್ರ ಮೇಲೂ ಈ ಫೈನಾನ್ಷಿಯಲ್ಲು ಅದೆಲ್ಲ ರಿಲೀಸ್ಗೆಲ್ಲ ಅವರು ರೆಡಿ ಮಾಡ್ತಾಯಿದ್ದಾರೆ. ನೋಡೋಣ, ಮುಂದೆ ದಿನ ನಿಮ್ಗೆ ಹೇಳಲೇಬೇಕಲ್ಲ, ಹೇಳ್ತೀವಿ. ಓಕೆ ಸರ್, ಯಾವಾಗ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀರಿ? ಇದು ಸ್ಟಾರ್ಟಿಂಗ್ ನಿಮಗೆ ಒಂಥರ ವಿಘ್ನ ಅನ್ಕೋತೀನಿ, ಬಟ್ ಬ್ಯಾಕ್ ಟು ಬ್ಯಾಕ್ ಈ ಥರ ಹೊಡೆತಗಳು ಬರೋ ಸಾಧ್ಯತೆಗಳು ಇರಬಹುದೇನೋ, ಯಾವ ಥರ ತಯಾರಾಗಿ ನಿಂತಿದ್ದೀರಾ? ಸಿನಿಮಾ ಅಂದಮೇಲೆ ಎಲ್ಲ ಕಾಮನ್ ಮೇಡಮ್. ಈಗ ಕೆಲವು ಸಲ ಏನೂ ಇಲ್ದಲ್ಲೇ ನಾವು ಫ್ರೀಯಾಗಿ ರಿಲೀಸ್ ಮಾಡ್ಬೋದು, ಈ ಥರ ಸಮಸ್ಯೆಗಳು ಬರುತ್ತೆ. ಅವ್ರಿಗೆ ಕೆಲವು ಡೌಟ್ಸ್ಗಳು ಬಂದಿದೆ, ಅದನ್ನು ನಾವು ಕ್ಲಾರಿಫೈ ಮಾಡ್ತೀವಿ. ನಮಗೂ ವಕೀಲರು ಸ್ನೇಹಿತರಿದ್ದಾರೆ, ಅವ್ರ ಮುಖಾಂತರನೂ ಹೇಳ್ತೀವಿ, ಸರ್ ಹಿಂಗಿದೆ ನೀವು ನೋಡಿ, ಯಾವುದೇ ಕಾರಣಕ್ಕೂ ನಾವು ರಿಯಲ್ ಇನ್ಸಿಡೆಂಟ್ಸ್ ಸ್ಟೋರಿ ಮಾಡಿಲ್ಲ, ಯಾವುದೇ ಒಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡಿಲ್ಲ. ದಯವಿಟ್ಟು ತಾವು ತಮ್ಮ ಕಲ್ಪನೆಗೆ ಇಮ್ಯಾಜಿನಲ್ಲಿ ದಯವಿಟ್ಟು ನೋಟಿಸ್ ಇಶ್ಯೂ ಮಾಡಬಾರ್ದಾಯಿತ್ತು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಅಷ್ಟೇ ವಕೀಲರಿಗೆ. ವಿಜಯಲಕ್ಷ್ಮಿ ಅವರನ್ನು ಏನಾದರೂ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ದೀರಾ ಅಥವಾ ಮುಂದಿನ ದಿವಸಗಳಲ್ಲಿ ಮಾಡ್ತೀರಾ? ಅಲ್ಲ, ನನಗೆ ಆ ಪ್ರಮೇಯ ಇಲ್ಲ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು. ಸೊ ಅದನ್ನು ನಿರ್ಮಾಪಕರು ನೋಡ್ಕೊತಾರೆ. ಸೊ ಅಂಥ ಏನಾದರೂ ಬೈ ಆ್ಯಕ್ಸಿಡೆಂಟಲ್ಲಿ ಮಾಡಬೇಕು ಅಂತ ಬಂದರೆ ಖಂಡಿತವಾಗ್ಲೂ ಮಾಡೋಣ, ಅದರಲ್ಲೇನು ತಪ್ಪೇನಿಲ್ಲ. ಕೊನೆಯದಾಗಿ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ? ಸಿನಿಮಾ ರಿಲೀಸು ಆಗಬೇಕಾಗಿತ್ತು, ಅನೌನ್ಸ್ ಮಾಡ್ತಾಯಿದ್ವಿ ಡೇಟು. ಸರ್ಟಿಫಿಕೇಟ್ ಕೈಯಲ್ಲಿ ಇಟ್ಕೊಂಡು ಅನೌನ್ಸ್ ಮಾಡೋಣ ಅಂದ್ಕೊಂಡಿದ್ವಿ. ಸರ್ಟಿಫಿಕೇಟ್ ಈಗ ಆದಷ್ಟು ಬೇಗ ಮಾಡ್ತೀವಿ ಮೇಡಮ್, ವೆರಿ ಕ್ವಿಕ್ಲಿ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ, ಬಾಸ್ ಅನ್ನುವಂಥ ಟೈಟಲ್ ರಿಜಿಸ್ಟರ್ ಆದಮೇಲೆ ಸಿನಿಮಾ ತಂಡಕ್ಕೆ ಏನಿದು ಕತೆ ಅನ್ನುವಂಥ ಪ್ರಶ್ನೆ ಹುಟ್ಟಾಗಕ್ಕೆ ಶುರುವಾಯಿತು. ಅದಾದ ನಂತರ ಟೀಸರ್ ಯಾವಾಗ ರಿಲೀಸ್ ಆಯಿತು, ಇದು ದರ್ಶನ್ ಅವರ ಜೀವನಕ್ಕೆ ಸಂಬಂಧಪಟ್ಟಂಥ ಕತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಕ್ಕೆ ಶುರುವಾಯಿತು. ಆದರೆ ಸದ್ಯಕ್ಕೆ ಇದು ಯಾವುದೂ ಅಲ್ಲ, ಇದು ಒಂದು ಕಾಲ್ಪನಿಕ ಕತೆ ಅಂತ ನಿರ್ದೇಶಕರು ಹೇಳ್ತಾರೆ. ಆದರೆ ದರ್ಶನ್ ಪರ ವಕೀಲರು ಇದು ಅಲ್ಲ, ಇದು ದರ್ಶನ್ ಅವರ ಜೀವನಕ್ಕೆ ಸಂಬಂಧಪಟ್ಟ ಕತೆ ಅಂತ ಹೇಳಿ ಈಗಾಗಲೇ ಒಂದು ಲೀಗಲ್ ನೋಟಿಸನ್ನು ರಿಲೀಸ್ ಮಾಡಿದ್ದಾರೆ. ಮುಂದೆ ಏನಾಗುತ್ತೆ, ಚಿತ್ರತಂಡದಿಂದ ಯಾವ ರೀತಿ ರಿಯಾಕ್ಷನ್ ಹೊರಬೀಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.